ದೇವರೇ, ನಿಮಗೆ ಸ್ತೋತ್ರ. ಈ ಬೆಳಗಿನ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಈ ದಿನವೆಲ್ಲ ಆಶೀರ್ವಹಿಸು ಕರ್ತನೆ. ಎಲ್ಲ ಕಾರ್ಯಗಳಲ್ಲಿ ನನಗೆ ಜಯವನ್ನು ಅನುಗ್ರಹಿಸಪ್ಪ. ನನ್ನ ಕುಟುಂಬವನ್ನು ಆಶೀರ್ವಹಿಸ್ರಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಅಪ್ಪ, ಪ್ರೇಯರು ಆಯ್ತು, ವಾಕ್ಯನೂ ಓದಾಯ್ತು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಪ್ಪ. ಎಷ್ಟೊಂದು ಕೆಲಸ ಇದೆ. ಎಲ್ಲ ಕೆಲಸ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಬೇಗ ಬೇಗ ಕೆಲಸ ಮಾಡ್ತೀನಿ. ಆಂಟಿ ಆಂಟಿ, ನಮ್ಮಮ್ಮನ ಎಲ್ಲಾದ್ರೂ ನೋಡಿದ್ರ ಆಂಟಿ? ನೆನ್ನೆಯಿಂದ ಹುಡುಕ್ತಾನೆ ಇದೀವಿ, ಎಲ್ಲೂ ಕಾಣ್ತಾನೆ ಇಲ್ಲ, ಸಿಗ್ತಾನೂ ಇಲ್ಲ ಆಂಟಿ. ಅಯ್ಯೋ, ಯಾಕಮ್ಮ, ಏನಾಯ್ತು? ನಿನ್ನೆಯಿಂದ ಬಂದಿಲ್ವಾ? ಅಂಥದ್ದೇನಾದ್ರೂ ಸಮಸ್ಯೆ ಆಯ್ತಾ ಮನೇಲಿ? ಏನಾದ್ರೂ ಸಮಸ್ಯೆ ಆಯ್ತಮ್ಮ? ತಡಿ, 1 ನಿಮಿಷ ತಡಿ, ಫೋನ್ ಮಾಡ್ತೀನಿ, ಓಕೆನಾ? ಗೊತ್ತಿಲ್ಲ ಆಂಟಿ, ಮೊನ್ನೆಯಿಂದ ತುಂಬಾ ಅಳ್ತಿದ್ರು, ದುಃಖದಲ್ಲಿದ್ರು. ನನ್ ಕೇಳುವಾಗ ಏನೂ ಹೇಳಲಿಲ್ಲ. ನನ್ಗೆ ತುಂಬಾ ಭಯ ಆಗ್ತಿದೆ. ಮಗಳೇ, ಏನು ಯೋಚನೆ ಮಾಡ್ಬೇಡ, ಅಮ್ಮ ಸಿಕ್ಕೇ ಸಿಗ್ತಾರೆ, ಆಯ್ತಾ? ಬಾ, ಪ್ರಾರ್ಥನೆ ಮಾಡೋಣ. ಕಾವ್ಯ, ನಿಮ್ಮ ಅಮ್ಮನೇ ಫೋನ್ ಮಾಡ್ತಾ ಇದ್ದಾರೆ ಅಮ್ಮ. ತಡಿ, ನೋಡ್ತೀನಿ, ಆಯ್ತಾ? ಲತಾ, ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಹುಷಾರಿದ್ಯಾ ತಾನೇ? ನಂಗ್ ಬದುಕಕ್ಕೆ ಇಷ್ಟ ಇಲ್ಲ ಅಕ್ಕ. ಈ ಜೀವನನೇ ಸಾಕಾಗಿದೆ, ನಾನು ಏನ್ ಮಾಡ್ಲಿ? ಅಯ್ಯೋ ಲತಾ, ಅದ್ಯಾಕಮ್ಮ ಹಾಗೆ ಹೇಳ್ತೀಯಾ? ಅದಿರ್ಲಿ, ಈಗ ನೀನ್ ಎಲ್ಲಿದೆ ಹೇಳು? ನಮ್ ತೋಟದ ಮನೆ ಹತ್ರನೇ ಇದ್ದೀನಿ ಅಕ್ಕ. ಏನಾಯ್ತಮ್ಮ ಲತಾ? ಯಾಕೆ ಈ ತರ ಮಾಡ್ಕೊಳ್ತಿದ್ಯಾ? ಅಕ್ಕ, ನನಗೆ ಸಮಾಧಾನನೇ ಇಲ್ಲ ಅಕ್ಕ. ನನ್ ಗಂಡ ಕೊಡದ್ ಬಂದು ದಿನ ಬರೀ ಸಮಸ್ಯೆ ಮಾಡ್ತಾರೆ. ಈ ನನ್ ಮಕ್ಳ ಮಾತೇ ಕೇಳ್ತಿಲ್ಲ ಅಕ್ಕ. ಅದು ಅಲ್ದಲೆ ತುಂಬಾ ಸಾಲ ಇದೆ. ಇದ್ರಿಂದ ನನಗೆ ತುಂಬಾ ಅವಮಾನ ಆಗಿದೆ. ಈ ಮನೇಲಿ ಇರೋಕೆ ಆಗ್ತಿಲ್ಲ ಅಕ್ಕ. ತುಂಬಾ ಯೋಚನೆ ಆಗುತ್ತೆ. ನನ್ ಮಾತಿಗೆ ಯಾರು ಬೆಲೆ ಕೊಡಲ್ಲ ಅಂದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನೀವೇ ಹೇಳಿ. ನಿನ್ ಕಷ್ಟ ಏಸು ಗೊತ್ತಮ್ಮ. ನಿನ್ನ ಪ್ರೀತಿಸೋದಕ್ಕೆ ಏಸು ಇದ್ದಾರೆ ಲತಾ. ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆನೇ ಪರಿಹಾರ ಆಗಿದ್ರೆ ಈ ಲೋಕದಲ್ಲಿ ಇಷ್ಟೊತ್ತಿಗೆ ಯಾರು ಬದುಕಿರ್ತಿರ್ಲಿಲ್ಲ. ನಿನ್ನ ಬದುಕು ಕತ್ತಲೆಯಾಗಿದೆ ಅಂತ ಹೇಳ್ತೀಯ, ಆದ್ರೆ ದೇವರು ಬೆಳಕಾಗಿದ್ದಾನೆಮ್ಮ. ಜೀವನದ ಬಾಗಿಲೇ ಮುಚ್ಚಿದೆ ಅಂತೀಯ, ಆದರೆ ನಿನಗೆ ಬಾಳೋದಕ್ಕೆ ಪ್ರಾಣ ಕೊಟ್ಟ ಯೇಸು ಇದ್ದಾನೆಮ್ಮ. ಯಾರು ಇಲ್ಲ ಅಂತೀಯ, ಆದರೆ ಯೇಸು ಸ್ವಾಮಿ ನಿನ್ನ ಜೊತೆಲೇ ಇದ್ದಾರೆ. ನಿನ್ನನ್ನು ಯಾವಾಗ್ಲೂ ಪ್ರೀತಿ ಮಾಡ್ತಾರೆ ಅನ್ನೋದನ್ನ ಮರ್ತೋಯ್ತಾ? ನಿನಗೆ ಮಾತ್ರನೇ ಕಷ್ಟನಾ? ನನಗೆ ಕಷ್ಟ ಇಲ್ಲ ಅಂತೀಯಾ? ಅಥವಾ ಇಲ್ಲಿ ಯಾರಿಗೂ ಕಷ್ಟ ಇಲ್ಲ ಅಂತೀಯಾ? 1 ನಿಮಿಷ ನಿನ್ ಚಿಕ್ಕ ಮಕ್ಕಳನ್ನು ನೆನೆಸ್ಕೊಂಡಿದೀಯಾ? ಅನಾಥ ಆಗಲ್ವಾ ಅವರು? ನಿನ್ ಗಂಡನೇ ಆಗ್ಲಿ, ನೀನ್ ಸತ್ತ ಮೇಲೆ ಸಂತೋಷವಾಗಿ ಇರ್ತಾರ? ಲತಾ, ನಿನ್ನ ಪ್ರೀತಿಸೋದಕ್ಕೆ ಯೇಸು ಇದ್ದಾರೆ. ಯಾವುದೇ ವಿಷಯಗಳಿಗೂ ಯೋಚನೆ ಮಾಡೋ ಬದಲು ಯೇಸುವನ್ನು ಪ್ರಾರ್ಥಿಸು. ನಿನ್ನ ಭಾರನ ಆತನಿಗೆ ಹೇಳು. ಅವರೊಬ್ಬರೇ ನಮ್ಗೆ ಆಧಾರ ಅಲ್ವಾ ಲತಾ? ಹೌದಕ್ಕ, ನೀವ್ ಹೇಳಿದ ಮಾತೆಲ್ಲ ಕೇಳಿ ನನಗೆ ಸಮಾಧಾನ ಆಯ್ತು. ನೀವ್ ಫೋನ್ ಮಾಡಿದಾಗ ನಾನು ವಿಷದ ಬಾಟ್ಲು ಕೈಲಿಟ್ಕೊಂಡಿದ್ದೆ, ಆದ್ರೆ ನೀವ್ ಫೋನ್ ಬಂತು. ಆಗ ನೀವ್ ಹೇಳಿದ ಕೆಲವು ದೇವ್ರ ವಾಕ್ಯಗಳು ನೆನೆಸ್ಕೊಂಡು ನಿಮಗೆ ಫೋನ್ ಮಾಡಿದೆ. ಇನ್ಮೇಲೆ ನಾನು ನನ್ನ ಕುಟುಂಬದ ತಾಳ್ಮೆಯಿಂದ ಪ್ರಾರ್ಥನೆ ಮಾಡ್ತಾ ಸಂತೋಷವಾಗಿರ್ತೀವಕ್ಕ. ಆಯ್ತಮ್ಮ, ಸಂತೋಷವಾಗಿರು. ದೇವರಿಗೆ ಮೆಚ್ಚೋ ರೀತಿ ಜೀವನ ಮಾಡಮ್ಮ. ಸರಿ, ನಾನು ಹೊರಡ್ತೀನಮ್ಮ. ಅಯ್ಯೋ, ತಲೆನೋವು ತಲೆನೋವು. ಓ, ಬರ್ತಿದಾರೆ. ಅಯ್ಯಪ್ಪ, ನನ್ಗೆ ತಲೆನೋವು ಕಣಪ್ಪ. ಬರ್ತಾವ್ರೆ ನೋಡು, ಹೆಂಗ್ ಬರ್ತವ್ರೆ ಅಂತ. ಆಹಾ, ಚೆನ್ನಿಯರ್ ರೆಡಿ ಆಗ್ತಾವ್ರ ಗಂಡ ಹೆಂಡ್ತಿ. ಏನು ಸುಂದರವಾಗಿ ಬರ್ತಾವ್ರೆ. ಅಯ್ಯೋ, ನನಗ್ ತಲೆನೋವು, ನನ್ಗೆ ಆಗೋದಿಲ್ಲಪ್ಪ, ಆಗೋದಿಲ್ಲ. ಅವ್ರ ಏನ್ ಡ್ರೆಸ್ ಮಾಡ್ಕೆ ಬರ್ತಾರ, ಬರ್ಲಿ, ನೋಡ್ತೀನಿ ನಾನು.
ಅಮ್ಮ ನಾವು ಹೊರಗಡೆ ಹೋಗ್ತಿದೀವಮ್ಮ. ನನ್ನ ಫ್ರೆಂಡ್ ಮದುವೆ ಇದೆ ಇವತ್ತು, ಬರೋದೊಂದ್ ಸ್ವಲ್ಪ ಲೇಟ್ ಆಗುತ್ತೆ ಅಮ್ಮ. ನಾವು ನನಗೆ ತುಂಬಾ ತಲೆನೋವು ಆಗ್ತೈತೆ. ನಿನ್ ಹೆಂಡತಿಗೆ ಒಂದ್ ಲೋಟ ಕಾಪಿ ಮಾಡ್ಕೊ ಬರಕ್ ಹೇಳೋ ಮೊದ್ಲು. ನನಗ್ ಜ್ವರ ಬಂದ್ಬಿಟ್ಟೈತೆ, ಮೈಕೈ ಎಲ್ಲ ನೋವು ಆಗೈತೆ. ನಾವೆಲ್ಲಾದ್ರೂ ಹೋಗ್ತೀವಿ ಅಂದ್ರೆ ಸಾಕು, ನಮ್ಮ ಅತ್ತೆಗೆ ತಲೆನೋವು ಶುರು ಆಗುತ್ತೆ. ತಗೊಳ್ಳಿ ಅತ್ತೆ ಕಾಫಿ. ಇದೇನ್ ಕಾಪಿ? ಏನ ಇದು ಕಾಪಿನ ಕಲ್ಗೆಚ್ಚಿನ? ನಿನ್ ಹೆಂಡತಿಗೆ ಒಂದ್ ಕಾಪಿ ಮಾಡಕ್ ಬರೋದಿಲ್ವಲ್ಲ, ಬರೀ ಸೋಕಿಗ್ ಬಿಡು ರಂಗಿಲಿ ಆಟ ಆಟಕ್ಕೆ. ಅಮ್ಮ ಈಗ ಅದೆಲ್ಲ ಯಾಕಮ್ಮ ನಿನಗೆ? ಸಂಬಂಧ ಇಲ್ಲದ ಈಗ ಬೇಕಾ ನಿನಗೆ? ನಾನು ಏನ್ ಹೇಳ್ತಿಲ್ಲಪ್ಪ ನಿನ್ ಹೆಂಡತಿ ಬಗ್ಗೆ. ನಿನ್ ಹೆಂಡತಿ ಬಗ್ಗೆ ಏನಾರ ಒಂದ್ ಸ್ವಲ್ಪ ಹೇಳಿದ್ರೆ ನಿನ್ಗೆ ಕೋಪ ಬರುತ್ತೆ. ನಾನು ಏನು ಹೇಳೋದಿಲ್ಲ ಬಿಡು. ರೀ ಟೈಮ್ ಆಯ್ತು ನಡೀರಿ, ಇವ್ರದ್ದು ಇದ್ದಿದ್ದೆ. ಅದ್ ಹೆಂಗಾಗುತ್ತೆ ಮಗನೇ? ನಾನು ಹುಷಾರಿಲ್ದಾನೆ ಮನೇಲಿದ್ದೀನಿ. ನೀವು ಮದುವೆಗೆ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡ್ ಬರ್ರಿ. ನನಗೆ ಊಟ ತಿಂಡಿ ಕೊಡೋರು ಯಾರಿದ್ದಾರೆ? ಛೇ, ಇವ್ರ ನೆಮ್ಮದಿಯಲ್ಲಿ ಇರಕ್ಕೂ ಬಿಡೋದಿಲ್ಲ, ಎಲ್ಲದಕ್ಕೂ ತಲೆ ಹಾಕ್ತಾರೆ. ನಾನು ಒತ್ತು ಎತ್ತವಳು ಕಣ, ನನಗಿಂತ ಅವಳೇ ಹೆಚ್ಚಾದ್ಲೇನಾ ನಿನಗೆ? ನಾನೇನ್ ಆಕಾಶದಿಂದ ಧುಮ್ಕಿದ್ನ? ನಾನು ನಮ್ಮಮ್ಮನ ಹೊಟ್ಟೆಯಿಂದನೇ ಬಂದಿರೋದು. ನಾನು ಎಷ್ಟು ಹೊಟ್ಟೆ ಬಟ್ಟೆ ಕಟ್ಟು ನಿನ್ನ ಸಾಕಿದೀನಿ ಗೊತ್ತೇನೋ? ಅಯ್ಯೋ, ನೀವೇನ್ ಮಹಾ ಅತ್ತೆ, ಎಲ್ಲಾ ತಾಯಿನೂ ಹಾಗೆ ಹೊತ್ತು ಹೆತ್ತು ಸಾಕಿರೋದು, ನೀವೊಬ್ರೇ ಅಲ್ಲ. ನೋಡು ನನ್ನ ಮಾತಿಗೆ ಯಾರಿಗೂ ಮರ್ಯಾದೆ ಅನ್ನೋದೇ ಇಲ್ಲ. ಓ, ಯಾರೋ ಬಂದ್ರು. ಓ ಹಾಯ್ ಸೌಮ್ಯ, ಹೇಗಿದೀಯಾ? ಹಲೋ ಅತ್ಗೆ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಅಯ್ಯೋ, ಆ ಕಡೆ ಹೋಗು, ನನ್ ಮಗಳು ಸ್ವಲ್ಪ ಮನೆ ಒಳಗಡೆ ಬರ್ಲಿ. ಅಲ್ಲೇ ನಿಂತ್ಕೊಂಡು ಎಲ್ಲ ಮುಗಿಸ್ಬೇಡ. ಅಮ್ಮ, ಯಾಕೆ ಸುಮ್ನೆ ಅತ್ಗೆಗ್ ಬೈತೀಯಾ? ನಿನಗೆ ಅದೆಲ್ಲ ಗೊತ್ತಾಗಲ್ಲ ಬಿಡು. ನೀನ್ ಎಲ್ಲಿಗೆ ಬರ್ತಾ ಇದೀಯಾ? ನನ್ ಮಗಳು ಹಸ್ಕೊಂಡ್ ಬಂದವಳೆ, ಹೋಗಿ ಅಡಿಗೆ ಮಾಡು. ಬಾ ಮಗಳೇ, ಚೆನ್ನಾಗಿದೀಯಾ? ಟ್ರೈನಲ್ಲಿ ಬಂದ? ಯಜಮಾನ್ರು ಚೆನ್ನಾಗಿದ್ದಾರಾ? ಅವರಿಗೆ ಆಫೀಸ್ ಕೆಲಸ ಅಮ್ಮ, ತುಂಬಾ ಬ್ಯುಸಿ ಅಂದ್ರು, ಅದಕ್ಕೆ ಒಬ್ಳೆ ಬಂದಿದ್ದು. ಹೌದಾ ಮಗಳೇ? ಸರಿ ಬಾ, ಊಟ ಮಾಡು. ಇದು ಏನ್ ಊಟ? ನನ್ ಮಗಳು ಬಂದಿದ್ದಾಳೆ ಅಂತಾನೆ ಊಟ ಈ ತರ ಮಾಡಿ ಇಟ್ಟಿದ್ದಾಳಿತು. ಇದೊಂದು ಊಟನಾ? ಇಲ್ಲ ಅತ್ತೆ, ಸರಿಯಾಗಿ ಮಾಡಿದ್ದೀನಿ. ಅದು ಅತ್ಗೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಊಟ ಚೆನ್ನಾಗಿನೇ ಇದೆ. ನೀವು ಬನ್ನಿ ಊಟ ಮಾಡೋಣ. ನೀನ್ ಸುಮ್ನಿರು ಮಗಳೇ. ಏ ಸೊಸೆ ಮುದ್ದು, ನೀನ್ ಹೋಗಿ ರೂಮ್ ಕ್ಲೀನ್ ಮಾಡು. ನನ್ ಮಗಳು ಇರ್ಬೇಕಲ್ವಾ? ನೀನ್ ಆಮೇಲೆ ಬೇಕಾದ್ರೆ ಊಟ ಮಾಡು. ಸರಿ ಅತ್ತೆ, ಆಯ್ತು. ಇವ್ರನ್ನೆಲ್ಲ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು, ಇಲ್ಲ ಅಂದ್ರೆ ತಲೆ ಮೇಲೆ ಕೂತ್ಕೊಬಿಡ್ತಾರೆ. ಅತ್ಗೆ, ನಿಮ್ಮ ಹತ್ರ ಒಂದ್ ಮಾತು ಕೇಳಲಾ? ಕೇಳಮ್ಮ, ಏನಾಯ್ತು? ಏನಾದ್ರೂ ಬೇಕಾ ನಿನ್ಗೆ? ಅಮ್ಮ ಇತ್ತೀಚೆಗೆ ತುಂಬಾ ಬೈತಾ ಇದ್ದಾರೆ ಅನ್ಸುತ್ತೆ ಅಲ್ವಾ? ಬೇಜಾರಾಗಲ್ವಾ ನಿಮ್ಗೆ? ಹಾಗೇನಿಲ್ಲ ಸೌಮ್ಯ, ನಾನ್ ಸಂತೋಷವಾಗೇ ಇದ್ದೀನಿ. ನಾನ್ ಮದ್ವೆ ಆಗಿ ಮನೆಗ್ ಬರುವಾಗ ನಮ್ಮಮ್ಮ ಹೇಳಿದ್ರು, ನೀನು ರೂತಳು ನವಮಿಗೆ ಯಾವ ರೀತಿ ಒಳ್ಳೆ ಸೊಸೆ ಆಗಿದ್ರು ಅದೇ ರೀತಿ ನೀನಿರು ಅಂತಾನು ಹಾಗೆ ನನ್ಗೆ ಹೇಳಿದ್ರು. ಅದಕ್ಕೆ ಅದೇ ರೀತಿ ಇದೀನಿ ಅಷ್ಟೇ. ಆದ್ರೂ ಅದ್ಗೆ ತುಂಬಾ ಓವರ್ ಆಯ್ತು ಅಮ್ಮಂದು. ನಾನೇನಾದ್ರೂ ಆಗಿದ್ರೆ ಸರಿ ಬೈದ್ ಬಿಡ್ತಾ ಇದ್ದೆ. ಅವ್ರು ವಯಸ್ಸಾದವ್ರು ಸೌಮ್ಯ, ನಮ್ಮಮ್ಮನ್ ತರನೇ ಅಲ್ವಾ? ನಾನ್ ಹೇಗೆ ಅತ್ತೆ ನೋಡ್ಕೋತೀನೋ ಅದೇ ರೀತಿ ನನ್ನಮ್ಮನ್ನು ಯಾರಾದ್ರೂ ನೋಡ್ಕೊಳ್ತಾರೆ ಅಲ್ವಾ? ಅದೇ ನನ್ನ ನಂಬಿಕೆ. ಐ ವಿಲ್ ಟೇಕ್ ಕೇರ್, ಡೋಂಟ್ ವರಿ ಸೌಮ್ಯ. ಶೀಲಕ್ಕ, ಬನ್ನಿ ಬನ್ನಿ, ಒಳಗ್ ಬನ್ನಿ. ಹೇಗಿದ್ದೀರಾ ಅಕ್ಕ? ಪ್ರೈಸ್ ಅಲಾಡಮ್ಮ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಓಹೋ, ಇವಳೇ ಹೇಳಿ ಕರ್ಸಿದಾಳೆ ಅನ್ಸುತ್ತೆ. ಇಲ್ಲಮ್ಮ, ಹಂಗ್ಯಾಕ್ ಅನ್ಕೊಳ್ತೀರಾ? ನಮ್ಮ ಅತ್ತೆ ತುಂಬಾ ಒಳ್ಳೆಯವರು ಅಂತ. ಅವಳು ಯಾವಾಗ್ಲೂ ನನ್ನ ಹತ್ರ ಹೇಳ್ತಿರ್ತಾಳೆ, ತುಂಬಾ ನನ್ನ ಪ್ರೀತಿ ಮಾಡ್ತಾರೆ ಅಂತ. ಅಮ್ಮ, ನಿಮ್ ಮಗನ್ನ ಅವಳು ನಿಮ್ಮಿಂದ ದೂರ ಮಾಡ್ತಾಳೆ ಅನ್ನೋ ಭಯ ಅನ್ಸುತ್ತಲ್ಲ ನಿಮ್ಗೆ? ಹೌದಮ್ಮ, ಅವಳು ಸರಿ ಇಲ್ಲ, ನನ್ ಜೊತೆ ಮಾತಾಡ್ಬಾರ್ದಂತಾನೆ ಅವಳು ಪ್ಲಾನ್ ಹಾಕಿರೋದು. ಅದೇಗಮ್ಮ ಹೇಳ್ತೀರಾ? ನೀವು ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕಮ್ಮ. ಯಾವಾಗ ನೋಡಿದ್ರು ಬೈಯೋದೇ ಆದ್ರೆ ಹೇಗಮ್ಮ? ನಿಮ್ ಮಗ ಸೊಸೆ ಒಟ್ಟಿಗೆ ಇದ್ರೆ ಸಿಟ್ಟು ಮಾಡ್ಕೊಳ್ಳೋ. ನೀವು ನಿಮ್ ಮಗಳಿಗೂ ಇದೇ ಸ್ಥಿತಿ ಬಂದ್ರೆ ಒಪ್ಕೋತೀರಾ? ಮಗಳೇ ಬೇರೆ ಸೊಸೆನೇ ಬೇರೆನಾ? ಹೌದು ಅಮ್ಮ, ಅಕ್ಕ ಹೇಳಿದ್ ಸರಿನೇ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಅತ್ಗೆಗ್ ಬೈತಾನೆ ಇರ್ತೀರಾ, ನನಗೊಂಥರ ಅತ್ಗೆಗೊಂಥರ ಮಾಡ್ತೀರಾ. ಇದು ಸರಿನಾ ಅಮ್ಮ?
ಅವಳು ನೆನ್ನೆ ಮೊನ್ನೆ ಬಂದವಳು. ನಾನು ನನ್ನ ಕುಟುಂಬನ ಕಷ್ಟಪಟ್ಟು ಬೆಳೆಸಿರೋದು. ನನ್ನ ಅತ್ತೇನೋ ನನ್ನ ಹಂಗೆ ನಡೆಸ್ಕೊಂಡ್ರು, ನಾನು ಹಂಗೆ ನಡ್ಸ್ಕೊಂತೀನಿ. ಅಮ್ಮ ಅದು ಬೇರೆಮ್ಮ, ನಿಮ್ ಕಾಲದ ತರ ಅಲ್ಲ, ಈಗಿನ ಕಾಲದ ಹುಡುಗಿರೇ ಬೇರೆ ತರ. ಅವಳನ್ನ ಹಾಗೆ ನಡ್ಸ್ಕೊಳ್ಳೋದು ಅದೆಷ್ಟು ಸರಿ ಹೇಳಿ ಅಮ್ಮ. ಸತ್ಯವೇದದಲ್ಲಿ ನವೋಮಿ ಅಂತ ಒಬ್ಳು ಅತ್ತೆ ಇರ್ತಾಳೆ. ಅವಳು ತನ್ನ ಸೊಸೆ ಮೇಲೆ ತುಂಬಾ ಪ್ರೀತಿಯಿಂದ ಇರ್ತಾಳೆ. ಆ ಪ್ರೀತಿಯಿಂದಲೇ ರೂತಳು ಅವಳ ಗಂಡ ತೀರೋದ್ಮೇಲೂ ಕೂಡ ಅತ್ತೆ ಜೊತೆನೇ ಇರೋ ಹಾಗೆ ಮಾಡ್ತಮ್ಮ. ನೀವು ಅವಳನ್ನು ಸೊಸೆ ತರ ನೋಡ್ಬೇಡ್ರಿ ಅಮ್ಮ, ಮಗಳು ಅಂತ ನೋಡ್ರಿ. ನೀನು ಅಷ್ಟೇ ಮಗಳೇ, ಅತ್ತೆನ ನಿಮ್ಮ ಅಮ್ಮ ಅಂತ ಪ್ರೀತಿ ಮಾಡು, ಅವ್ರಿಗೆ ಸಹಾಯ ಮಾಡು. ಆಗ ಈ ಕುಟುಂಬ ಸಂತೋಷದ ಮನೆ ಆಗುತ್ತೆಮ್ಮ. ತುಂಬಾ ಥ್ಯಾಂಕ್ಸ್ ಅಮ್ಮ. ಇನ್ಮೇಲೆ ನನ್ನ ಮಗಳ ತರ ನೋಡ್ಕೊಂತೀನಿ. ಹೌದು ಅಕ್ಕ, ನಾನು ಇನ್ಮೇಲೆ ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊಳ್ತೀನಿ. ಅಷ್ಟಾದ್ರೆ ಸಾಕು. ಸರಿಮ್ಮ, ನಾನು ಹೊರಡ್ತೀನಿ. ಮಕ್ಕಳು ಟ್ಯೂಷನಿಗೆ ಬಂದ್ಬಿಡ್ತಾರೆ. ಏನು ಇದು ಅರ್ಥನೇ ಆಗ್ತಿಲ್ಲ. ಪಾಠ ಮಾಡಿರೋದು ಏನು ಇದು? ಸುಮ್ಮನಿರು, ಆಂಟಿ ನೋಡ್ತಿದ್ದಾರೆ. ಸುಮ್ಮನಿರು, ಓದ್ಕೊಳ್ಳಿ ಮಕ್ಳೇ, ಯಾರು ಮಾತಾಡಬಾರ್ದು. ಓದಿ ಓದಿ, ಎಲ್ಲರೂ ಓದ್ಕೊಳ್ರಿ. ಏ ಜಾನ್, ಏನೋ ಮಾತಾಡ್ತಾ ಇದ್ಯಾ? ಸುಮ್ನೆ ಇರೋ, ಓದ್ಕೊಳ್ಳೋ. ಹೇ ಜಾನ್, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೋ? ನಾನಿವತ್ತು ಬೆಳಗ್ಗೆ 8 ಗಂಟೆಗೆ ಎದ್ದೆ. ಹೌದಾ? ಹಂಗಾದ್ರೆ ನೀವು ಫ್ಯಾಮಿಲಿ ಪ್ರೇಯರ್ ಮಾಡಿಲ್ವಾ? ಇಲ್ಲ ಮೈಮಾ, ನಾವ್ ಯಾವತ್ತು ಫ್ಯಾಮಿಲಿ ಪ್ರೇಯರ್ ಮಾಡಲ್ಲ. ಅಯ್ಯೋ, ಇವ್ರೇನು ಫ್ಯಾಮಿಲಿ ಪ್ರೇಯರ್ ಮಾಡಲ್ವಾ? ಏನ್ ಹೇಳ್ತಿದ್ದಾನೆ ಜಾನು? ಸರಿ ಮಕ್ಳೇ, ಎಲ್ಲರೂ ಮನೆಗೆ ಹೋಗ್ರಿ, ಹೋಮ್ವರ್ಕ್ ಮಾಡ್ರಿ, ಆಯ್ತಾ? ಹುಷಾರು. ಓಕೆ, ಬಾಯ್. ಸರಿ ಸಿಸ್ಟರ್, ಈಗ ಟೈಮ್ ಆಯ್ತು, ನಾವು ಹೊರಡ್ತೀವಿ. 1 ನಿಮಿಷ ಟೀ ತರ್ತೀನಿ, ಕುಡಿದ್ಬಿಟ್ಟು ಹೋಗ್ರಂತೆ. ಅಯ್ಯೋ, ಇದು ಏನು ಗ್ಲಾಸ್ ಈ ತರ ಇದೆಯಲ್ಲ? ಅಯ್ಯೋ, ಕುಡಿಯೋಕೆ ಆಗ್ತಿಲ್ಲಪ್ಪ. ಹೌದಲ್ವಾ? ಬನ್ನಿ ಇಲ್ಲಿಂದ ಫಸ್ಟ್ ಹೋಗೋಣ. ಯಪ್ಪ, ಅವ್ರ ಮನೆ ಹೆಂಗಿತ್ತಲ್ವಾ? ಅದೇ ದೊಡ್ಡದಾಗೊಂದ್ ಮನೆ ಕಟ್ಸ್ಕೊಂಡಿದ್ದಾರೆ. ನೋಡಿದ್ರ ನೀವು? ಅದೇ ಅಪ್ಪ, ಎಷ್ಟು ಗಲೀಜಿತ್ತೆ, ಕುಡಿಯೋಕೆ ಆಗ್ತಿರ್ಲಿಲ್ಲ. ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ರಲ್ಲ. ಹೌದ್, ಮತ್ತೆ ತುಂಬಾ ಗಲೀಜಾಗಿತ್ತು. ಅಲ್ಲಿಂದ ಎದ್ದು ಬಂದ್ರೆ ಸಾಕಾಗಿತ್ತು ನನ್ಗಂತೂ. ಅದು ಸುಸ್ತಾಯ್ತಪ್ಪ. ಹೋಗೋಣ, ಟೀ ಹೋಟ್ಲು ಹೋಗೋಣ. ಹಾ ಬನ್ನಿ, ಇಲ್ಲೇ ಯಾವ್ದಾದ್ರು ಹತ್ರದ ಹೋಟೆಲ್ಗೆ ಹೋಗಿ ಟೀ ಕುಡಿಯೋಣ ನಾವು. ಸರಿ ಸರಿ, ಆಯ್ತು, ಹೋಗೋಣ ಬನ್ನಿ. ಮೇರಿ, ಬನ್ನಿ ಅಕ್ಕ, ಒಳಗಡೆ ಬನ್ನಿ. ನೀರ್ ತಗೊಳ್ಳಿ. ಏನಮ್ಮ ಇದೆಲ್ಲ? ಮನೆನ ಈ ತರ ಇಟ್ಕೊಂಡಿದ್ಯಾ? ಅಕ್ಕ, ಯಾವಾಗ್ಲೂ ಯಾಕಕ್ಕ ಮನೆ ಕ್ಲೀನ್ ಮಾಡ್ಬೇಕು? ಪಾಸ್ಟರ್ ಮನೆಗ್ ಬರ್ತೀನಿ ಅಂತ ಫೋನ್ ಮಾಡ್ತಾರಲ್ಲ, ಅವಾಗ್ಲೇ ಮನೆ ಕ್ಲೀನ್ ಮಾಡಿದ್ರೆ ಆಯ್ತು ಬಿಡಿ. ಮನೆ ದೊಡ್ಡದಾಗಿ ಕಟ್ಟೋದಷ್ಟೇ ಅಲ್ಲಮ್ಮ, ಅದೇ ಮನೆನ ಶುದ್ಧವಾಗಿ ಇಟ್ಕೊಳ್ಳೋದೇ ಒಂದು ಮುಖ್ಯ. ಮನೆ ಈ ತರ ಇದ್ರೆ ಆಶೀರ್ವಾದ ಹೇಗಮ್ಮ ಬರುತ್ತೆ? ಸತ್ಯವೇದದಲ್ಲಿ ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 14ನೇ ವಚನ ಏನ್ ಹೇಳುತ್ತೆ ಗೊತ್ತಾ? ನಿಮ್ಮ ದೇವರಾದ ಯೆಹೋವನು ನಮ್ಮನ್ನು ಕಾಪಾಡುವುದಕ್ಕೂ ಶತ್ರುಗಳನ್ನು ಕೈವಶ ಮಾಡಲು ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ. ಆದ್ದರಿಂದ ಪಾಳೆಯವು ನಿರ್ಮಲವಾಗಿರಬೇಕು. ನಿಮ್ಮಲ್ಲಿ ಅಶುಚಿ ಏನಾದರೂ ಕಂಡು ಬಂದರೆ ಆತನು ನಿಮ್ಮನ್ನು ಬಿಟ್ಟು ಹೋದನು ಅಂತ ವಾಕ್ಯ ಹೇಳುತ್ತೆ. ಗೊತ್ತಮ್ಮ ನಿನಗೆ? ಸರಿ ಅಕ್ಕ, ಇನ್ಮುಂದೆ ನಾನು ಬದಲಾಗ್ತೀನಿ. ದಿನ ಎದ್ದು ಎಲ್ಲಾ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಮನೆ ಎಲ್ಲ ನೀಟಾಗಿ ಇಟ್ಕೊಳ್ತೀನಿ. ದೇವರು ವಾಸಿಸುವ ಮನೆಯನ್ನು ನಾನು ಚೆನ್ನಾಗಿ ಇಟ್ಕೊಳ್ತೀನಿ. ತುಂಬಾ ಸಂತೋಷ ಅಮ್ಮ ಮೇರಿ. ಆದ್ರೆ ಒಂದು ವಿಷಯ ನನಗೆ ಬೇಜಾರಾಯ್ತಮ್ಮ. ನಿನ್ನೆ ನಿನ್ ಮಗ ಮಾತಾಡ್ತಿದ್ದನ್ ಕೇಳಿಸ್ಕೊಂಡೆ. ಕುಟುಂಬ ಪ್ರಾರ್ಥನೆ ಮಾಡೋದೇ ಇಲ್ಲ ಅಂತ ಹೇಳ್ತಾ ಇದ್ದ. ಮನೆಯ ಸುರಕ್ಷತೆ ಅದು ಕುಟುಂಬ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಅಮ್ಮ ಮೇರಿ. ಮೇರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂತ ದೇವ್ರ ವಾಕ್ಯ ಇದೆ. ಕುಟುಂಬ ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದದ್ದು. ನೀನು ಮತ್ತು ನಿನ್ ಮಗ ಇಬ್ರೇ ತಾನೇ ಇರ್ತೀರಾ? ಕುಟುಂಬ ಪ್ರಾರ್ಥನೆ ಮಾಡ್ರಿ, ಆಯ್ತಾ? ಸರಿ ಅಕ್ಕ, ಆಯ್ತು. ಹಲೋ, ಏನಾಯ್ತು? ಹೌದಾ? ಅಯ್ಯೋ ದೇವ್ರೇ,
ಮೇರಿ, ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಅಕ್ಕ, ದುಬೈಲಿರೋ ನನ್ನ ಗಂಡನ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದಾರಂತೆ. ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಭಯ ಪಡ್ಬೇಡಮ್ಮ, ಏನೂ ಆಗಲ್ಲ. ನಮ್ಮ ಯೇಸು ಸಮೀಪಕ್ಕೆ ಮಾತ್ರ ಅಲ್ಲ, ದೂರಕ್ಕೂ ದೇವರಾಗಿದ್ದಾನೆ. ಧೈರ್ಯವಾಗಿರು, ಅವರು ನಿನ್ನ ಗಂಡನನ್ನು ಕಾಪಾಡ್ತಾರೆ. ಪ್ರಾರ್ಥನೆ ಮಾಡು. ನಾನು ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತೀನಿ. ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟೇ ಕೊಡ್ತಾನಮ್ಮ, ಸರಿನಾ? ಸರಿ ಅಕ್ಕ, ಇನ್ ಮುಂದೆ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಮ್ಮ ಬೇಜಾರಾಗಿದ್ಯಾ? ಏನಾಯ್ತು? ಅಪ್ಪನ್ಗೆ ಹುಷಾರಿಲ್ಲಂತೆ ಮಗ್ನೆ. ನಾವು ಇವತ್ತಿಂದ ಮನೇಲಿ ಕುಟುಂಬ ಪ್ರಾರ್ಥನೆ ಮಾಡೋಣ. ಮತ್ತಿವಾಗ ಅಪ್ಪನ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಓ ಸರಿ ಅಮ್ಮ, ಬನ್ನಿ ಪ್ರೇಯರ್ ಮಾಡೋಣ. ಹಲೋ, ಏನಾಯ್ತ್ರಿ? ಹೇಗಿದ್ದೀರಾ? ಈಗ ಚೆನ್ನಾಗಿದ್ದೀರಾ ತಾನೆ? ಇಲ್ಲಮ್ಮ, ನನಗೇನಾಗಿಲ್ಲ, ಸ್ವಲ್ಪ ಏಟಾಗಿದೆ ಅಷ್ಟೇ. ಮತ್ತೇನು ತೊಂದರೆ ಇಲ್ಲ ಬಿಡು. ನಿಮ್ಮ ಪ್ರಾರ್ಥನೆಯಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡೋಣ.